ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಕಂಡೋರ್ ಕೋಣೆಗೆ ನುಗ್ಗಿ ಸಿಕ್ಕಿದ್ನೆಲ್ಲ ಎತ್ಕೊಂಡ್ ಬಂದಿದ್ಯಲ್ಲ, ಇದೇನ ನಿಮ್ಮ ಅಜ್ಜಿ ಹೇಳ್ಕೊಟ್ಟಿರೋದು? ಒಂದ್ ಗಾದೆ ಇದೆ, ಕಳ್ಳರು ನಂಬುದ್ರು ಕುಳ್ಳುಕಿದ್ದರ್ನ ನಂಬಾರ್ದಂತೆ. ಅದು ಇದಕ್ಕೆ ಅನ್ಸುತ್ತೆ. ನೀವೇನ್ ಜಿರಾಫೆ ಅನ್ಕೊಂಡಿದ್ದೀರಾ? ನೀವು ಕುಳ್ಳಿನೇ, ನನ್ಗಿಂತ ಸ್ವಲ್ಪ ಎತ್ತರ ಇದ್ದೀರಾ ಅಷ್ಟೇ. ನಾನು ಸೂರ್ಯ ವಂಶದವಳು, ಬೆಳ್ಳಿ ತಟ್ಟೆಲೆ ತಿಂತಾ ಇದ್ದವಳು, ಬಿಕ್ನಾಸಿ ಅಲ್ಲ. ಮಾತಿನ ಮೇಲೆ ನಿಗಾ ಇರ್ಲಿ, ಇಲ್ಲ ಅಂದ್ರೆ ನಾಲ್ಗೆ ಕಿತ್ತು ಕೈ ಕೊಡ್ಬೇಕಾಗತ್ತೆ. ನಾನೇನು ಈ ಮನೆ ಕೆಲಸದವಳಲ್ಲ, ಈ ಮನೆ ಸೊಸೆ, ಮುಂದೆ ಯಜಮಾನಿ ಆಗೋಳು. ನನಗಿಷ್ಟ ಬಂದಂಗೆ ಇರ್ತೀನಿ, ಇಷ್ಟ ಬಂದ ಕಡೆ ಓಡಾಡ್ತೀನಿ. ನಿಮ್ ಕೋಣೆಗೆ ಯಾರೂ ಕಾಲಿಡಬಾರ್ದು ಅಂದ್ರೆ ಬೀಗ ಹಾಕೊಂಡು ಭದ್ರ ಮಾಡ್ಕೊಳ್ಳಿ. ನೋಡು ನೋಡು, ಅವಳು ಮಾತ್ ಕಲ್ತು ಬಿಟ್ಟಿದ್ದಾಳೆ. ಅವಳು ಜೀವನನೇ ನರ್ಕ ಆಗಿದೆ. ಮಗು ಕಳ್ಕೊಂಡಿದ್ದಾಳೆ. ಸ್ವಲ್ಪನಾದ್ರೂ ದುಃಖ ನೋವು ಏನಾದ್ರೂ ಇದೆಯಾ? ಹೌದು, ಯಾವ ಶೋಕಿಗಾಗಿ ನೀನ್ ಮೇಕಪ್ ಮಾಡ್ಕೋಬೇಕು? ನಿಮ್ ಮಗ ನನ್ನನ್ನ ಪ್ರೀತಿಸಿ ಮದುವೆ ಆಗಿದ್ದಾರೆ, ನಾನು ಅವ್ರನ್ನ ಪ್ರೀತಿಸಿದೀನಿ. ಈ ಮನೆ ಕಾಲಿಟ್ಟ ಮೇಲೆ ಅವ್ರು ನನ್ನನ್ನ ದೂರ ಮಾಡ್ಕೊಂಡಿರೋದು. ಹಾಳ್ ಮಾಡಕ್ಕೊಬ್ಬ ತಾತ, ಕಿವಿ ಚುಚ್ಚೋಕೊಬ್ಳು ತಾಯಿ ಇದ್ರೆ ಹೇಗ್ ತಾನೆ ನನ್ನ ಕಡೆ ತಿರುಗ್ ನೋಡ್ತಾನೆ. ನೀವು ಉದ್ರೋಗೋ ಎಲೆ, ನಿಮ್ ಕಾಲ ಮುಗೀತು. ಇನ್ಮೇಲೆ ಏನಿದ್ರು ನಮ್ ಕಾಲ. ನಾನು ನನ್ನ ಗಂಡನ್ ಜೊತೆ ಚೆನ್ನಾಗಿರ್ಬೇಕು ಅಂದ್ರೆ ಹೀಗೆ ಮೇಕಪ್ ಮಾಡ್ಕೊಂಡು ಅವ್ರನ್ನ ಒಲಿಸ್ಕೋಬೇಕು. ಲೇ, ನೀನ್ ತಿಪ್ಪರ್ಲಾಗ ಹಾಕಿದ್ರು ನಾನು ನಿನ್ ಇಷ್ಟಪಡಲ್ಲ ಕಣೆ. ಏನ್ ನೀನ್ ಸಖತ್ತಾಗಿದ್ಯಾ ಅಂತ ಮದ್ವೆ ಆಗಿದ್ದೀನಿ ಅನ್ಕೊಂಡಿದ್ಯಾ? ನಿನ್ ವಂಶದವ್ರ ಮೇಲೆ ಸೇಡ್ ತಿರ್ಸ್ಕೊಳ್ಳೋದಕ್ಕೆ ಮದ್ವೆ ಆಗಿರೋದು. ಏನ್ ಲಿಫ್ಟಿಗೆ ಹಾಕೊಂಡು ನಿಂತ್ಕೊಂಡ್ರು ಕೂಡ ನಾನೇನ್ ತಲೆ ತಿರುಗಿ ಬಿದ್ಬಿಡ್ತೀನಿ ಅನ್ಕೊಂಡ್ಯಾ? ಇನ್ನೊಂದ್ ಸ್ವಲ್ಪ ದಿನ ಈ ಮನೆಯಿಂದ ಓಡಿಸ್ತಾ ಇರ್ತೀವಿ. ಈ ಚಿಲ್ರೆ ಧಮ್ಕಿನೆಲ್ಲ ನಿನ್ ಚೇಲಗಳ ಹತ್ರ ಇಟ್ಕೋ. ಮೋಸ ಮಾಡಿ ಮದ್ವೆ ಆಗಿರೋ ನಿನಗೆ ಇಷ್ಟು ದರ್ಪ ಇರ್ಬೇಕಾದ್ರೆ ಸತ್ಯದ ದಾರಿಲಿ ನಡೀತಿರೋ ನನಗಿನ್ನೆಷ್ಟಿರ್ಬೇಡ. ನೀನ್ ನನ್ನನ್ನು ಓಡ್ಸೋದಿರ್ಲಿ, ನೀನ್ ಮಾಡಿರೋ ತಪ್ಪಿಗೆ ನನ್ ಕಾಲಿಗೆ ಬಿದ್ದು ನಿನ್ ಕ್ಷಮೆ ಕೇಳ್ಬೇಕು. ನಿನ್ನನ್ ಬಗ್ಗಿಸ್ತೀನಿ ಕಣೋ. ನಿನ್ ಹೆತ್ತೋರ್ ಮುಂದೆನೆ ನಿನ್ ದುರಹಂಕಾರನ ನನ್ ಕಾಲಲ್ಲಿ ಹಾಕಿ ತುಳಿತೀನಿ. ಅಲ್ಲಿವರೆಗೂ ಈ ಮನೆ ಬಿಟ್ಟು ಹೋಗಲ್ಲ. ಏಯ್! ಏಯ್! ಅರ್ಚಾಡೋದು ಕಿರ್ಚಾಡೋದು ಮಾಡಿದ್ರೆ ನಾನ್ ಮಾತಾಡಲ್ಲ, ಇದು ಮಾತಾಡತ್ತೆ. ಅತ್ತೆ, ನೀವೇನ್ ನೋಡ್ತಾ ಇದ್ದೀರಾ? ಇದು ನನ್ ರೂಮ್. ನಡೀರಿ ಆಚೆ. ಸೂರ್ಯ, ತಾತ, ಒಂದ್ ದಿವಸ ಟೈಮ್ ಬೇಕು ಅಂತ ಹೇಳಿದ್ದೆ. ಈಗೇನ್ ಯೋಚನೆ ಮಾಡ್ತಾ ಇದೀಯಾ? ಯಾವ ನಿರ್ಧಾರಕ್ಕೆ ಬಂದಿದ್ಯಾ? ತಾತ, ಮದುವೆ ಮಾಡ್ಸೋಕೆ ನೀನೇ ಎಲ್ರಿಗಿಂತ ತುದಿಗಾಲದಲ್ಲಿ ನಿಂತಿದೀಯ. ನಾನು ಹೇಳಿದ್ದೀನಿ ಒಂದು ದಿವಸ ಅಂತ. ಒಂದು ದಿವಸ ಅನ್ನೋದರ ಅರ್ಥ ನಿನಗೆ ಗೊತ್ತಾ? ಅಷ್ಟು ಗೊತ್ತಾಗಲ್ವಾ ನನಗೆ? ಸೂರ್ಯ ಹುಟ್ಟೋದ್ರಿಂದ ಹಿಡಿದು ಮುಳುಗೋ ತನಕ ದಿನ ಅಂತ ಕರೀತಾರೆ. ನೀನ್ ಕೇಳಿದ್ದು ಒಂದು ದಿನ ಟೈಮು ಮುಗೀತು. ಅದು ನಿನ್ನ ಲೆಕ್ಕ. ನನ್ನ ಪ್ರಕಾರ ಒಂದು ದಿವಸ ಅಂತಂದ್ರೆ 24 ಗಂಟೆ. ಅದರಲ್ಲಿ ಇನ್ನೂ 12 ಗಂಟೆ ಬಾಕಿ ಇದೆ. ಸೂರ್ಯ, ಗಡಿಯಾರ ನೋಡ್ಕೊಂಡು ದಿನದ ಲೆಕ್ಕ ಹಾಕೋದ್ರಲ್ಲಿ ಏನೋ ಅರ್ಥ ಇದೆ. ಮನೆಯವ್ರಿಗೆಲ್ಲ ಈ ಮದುವೆ ಇಷ್ಟ ಇದೆ. ಸುರಭಿಗೆ ನಿನ್ನನ್ನೇ ಮದುವೆ ಆಗ್ಬೇಕು ಅಂತಿದ್ದಾಳೆ. ನಮ್ಮನೆ ಹುಡುಗಿಯರನ್ನ ಹೊರಗಡೆ ಕೊಟ್ಟು ಸಾಕಷ್ಟು ಅನುಭವಿಸಿದೀವಿ, ಅದು ನಿನಗೆ ಗೊತ್ತು.
ನನಗೆ ನಮ್ಮನೆ ಹುಡುಗಿರು ನಮ್ಮನೇಲೇ ಇರ್ಬೇಕು ಅನ್ನೋದು ಆಸೆ. ಇದಕ್ಕೆ ಯಾಕೆ ನೀನು ಹಿಂದೆ ಮುಂದೆ ಯೋಚನೆ ಮಾಡ್ತಿದ್ಯಾ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ತಾತ, ನೀನು ಹೇಳೋದೆಲ್ಲ ನಾನು ಒಪ್ತೀನಿ. ಆದರೆ ನಾನು ನಮ್ಮ ಮನೆ ದೇವ್ರ ಒಪ್ಪಿಗೆ ತಗೋಬೇಕು. ಮನೆ ದೇವರು ಅಂದ್ರೆ ನಾನು ಬೆಂಗಳೂರಲ್ಲಿದ್ದಾಗ ಯಾವುದೇ ಹೊಸ ಕೆಲಸ ಪ್ರಾರಂಭ ಮಾಡೋದಕ್ಕೂ ಮುಂಚೆ ಒಂದು ದೇವಸ್ಥಾನಕ್ಕೆ ಹೋಗಿ ಅಮ್ಮನವರ ಅಪ್ಪಣೆ ಆಶೀರ್ವಾದ ತಗೊಂಡು ಬರ್ತಾ ಇದ್ದೆ. ನಾನು ಅದರ ಬಗ್ಗೆ ನಿನಗೆ ಹೇಳಿದ್ದೀನಲ್ಲ ತಾತ. ಹಾ ಹೌದು, ನನಗೆ ನೆನಪಿದೆ ಕಣೋ. ನಮ್ಮ ಮದುವೆ ವಾರ್ಷಿಕೋತ್ಸವದ ದಿನಾನು ನೀನು ಹೋಗಿ ಬಂದಿದ್ದೆ. ನಾನು ಆ ದೇವ್ರ ಒಪ್ಪಿಗೆನೇ ತಗೊಂಡು ಬರಬೇಕು. ಆ ದೇವರು ಯಾರು ಅಂತನಾದ್ರೂ ಹೇಳು. ಅದು ನನ್ನ ಮನಸ್ಸಿನ ದೇವರು, ಮನೆ ದೇವರು. ಹೆಸರು ಭಾಗ್ಯಲಕ್ಷ್ಮಿ ಅಂತ. ಆ ಭಾಗ್ಯಲಕ್ಷ್ಮಿ ಅನುಗ್ರಹ ಇಲ್ಲದೆ ನಾನು ಯಾವ ಕೆಲಸನೂ ಪ್ರಾರಂಭ ಮಾಡಲ್ಲ ತಾತ. ಅಮ್ಮ ಭಾಗ್ಯಲಕ್ಷ್ಮಿ, ನನ್ನ ಮೊಮ್ಮಗ ಮದುವೆ ಆಗಕ್ಕೆ ಒಪ್ಪಿಗೆ ಕೊಡು ತಾಯಿ. ನಿನ್ನ ಆಶೀರ್ವಾದದ ಬಲದಿಂದ ನನ್ನ ಮೊಮ್ಮಗ ಮದುವೆ ಆಗೋ ಹಾಗೆ ಮಾಡು ತಾಯಿ. ಸಾಧ್ಯನೇ ಇಲ್ಲ. ಯಾವುದೇ ಕಾರಣಕ್ಕೂ ನೀನು ಈ ಮದುವೆ ಆಗೋದಿಕ್ಕೆ ನಾನು ಒಪ್ಕೊಳ್ಳಲ್ಲ. ಯಾಕಮ್ಮ? ಇದರಲ್ಲಿ ತಪ್ಪೇನಿದೆ? ನೀನು ಆ ಮನೆಯಲ್ಲಿ ಮೊಮ್ಮಗನ್ ತರ ನಾಟಕ ಆಡೋದಿಕ್ ಹೋಗಿದ್ಯಾ, ನೆನ್ಪಿಟ್ಕೋ. ಆ ಮನೆ ವಾರಸ್ದಾರಲ್ಲ ನೀನು. ಹಾಗಂತ ಮನೆಯವರೆಲ್ರಿಗೂ ಸತ್ಯ ಹೇಳೋಕ್ಕಾಗತ್ತೇನಮ್ಮ? ಅವರ ಪ್ರಕಾರ ನಾನೇ ಅವರ ಮನೆ ಮೊಮ್ಮಗ.